ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ಯುದ್ಧ ಮಾಡ್ತಾ ಇರೋದು, ಅದಕ್ಕೂ ಮೊದಲು ವೆನೆಜುಲಾ ಅಧ್ಯಕ್ಷರನ್ನ ಎತ್ತಾಕೊಂಡು ಬಂದಿದ್ದು, ಗ್ರೀನ್ಲ್ಯಾಂಡ್ ನಮಗೆ ಬೇಕು ಅಂತ ಹೇಳ್ತಾ ಇರೋದು ಮತ್ತು ಆತನ ವಿಚಿತ್ರ ವರ್ತನೆಗಳ ಹಿಂದೆ ಎಪ್ಸ್ಟೀನ್ ಫೈಲ್ಸ್ ನಿಂದ ಜನರ ಗಮನವನ್ನ ಬೇರೆ ಕಡೆಗೆ ತಿರುಗಿಸುವ ಉದ್ದೇಶ ಇದೆ. ಎಪ್ಸ್ಟೀನ್ ಫೈಲ್ಸ್ ಹೆಸರಿನ ಬೀಸುವ ಕತ್ತಿಯಿಂದ ತಪ್ಪಿಸಿಕೊಳ್ಳೋದಿಕ್ಕೆ ಅವರು ನಾನಾ ಸರ್ಕಸ್ಗಳನ್ನ ಮಾಡ್ತಾ ಇದ್ದಾರೆ ಅಂತ ಒಂದಷ್ಟು ಜನ ಇವತ್ತಿಗೂ ಹೇಳ್ತಾರೆ. ಜೆಫ್ರಿ ಎಪ್ಸ್ಟೀನ್ ಅಮೆರಿಕದ ರಾಜಕಾರಣಿಗಳು, ಶ್ರೀಮಂತರು, ಉದ್ಯಮಿಗಳ ನಿದ್ದೆಗೆಡಿಸಿದ್ದ ಮನುಷ್ಯ. ಆತ ಬದುಕಿದ್ದಾಗ ಪಾರ್ಟಿಗಳನ್ನ ಕೊಡ್ತಾ ಇದ್ದಾಗ ಕೂಡ ಅವರು ನಿದ್ದೆಗೆಡ್ತಾ ಇದ್ರು. ಎಪ್ಸ್ಟೀನ್ ಅರೆಸ್ಟ್ ಆಗಿ ಜೈಲು ಸೇರಿ ಅವನಿಗೆ ಶಿಕ್ಷೆ ಆದ ನಂತರ ಕೂಡ ನಮ್ಮ ವಿಷಯ ಎಲ್ಲಿ ಹೊರಗೆ ಬರುತ್ತೋ ಅನ್ನೋ ಕಾರಣಕ್ಕೆ ಅವನ ಜೊತೆ ಸಂಪರ್ಕವನ್ನು ಇಟ್ಟುಕೊಂಡಿದ್ದವರು ನಿದ್ದೆಗೆಡ್ತಾ ಇದ್ರು. ಅವರ ಪೈಕಿ ಟ್ರಂಪ್ ಕೂಡ ಇದ್ರು. ಎಪ್ಸ್ಟೀನ್ ಹಾಗೂ ಟ್ರಂಪ್ ಜೊತೆ ನಿಕಟ ಸಂಪರ್ಕಗಳಿದ್ವು. ಎಪ್ಸ್ಟೀನ್ ಕೊಡ್ತಾ ಇದ್ದ ಪಾರ್ಟಿಗಳಲ್ಲಿ ಟ್ರಂಪ್ ರೆಗ್ಯುಲರ್ ಆಗಿ ಭಾಗಿಯಾಗ್ತಾ ಇದ್ರು. ಈ ತರದ ಆರೋಪಗಳು ಇವೆ. ಹಾಗೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಡಿಯೋಗಳು ಕೂಡ ಆಗಾಗ ಬಿಡುಗಡೆ ಆಗ್ತಾ ಇರ್ತವೆ. ಎಪ್ಸ್ಟೀನ್ ಫೈಲ್ಸ್ ಅನ್ನ ಸಂಪೂರ್ಣವಾಗಿ ಇನ್ನೂ ಡಿಕ್ಲಾಸಿಫೈ ಮಾಡಿಲ್ಲ, ಅವು ಪೂರ್ತಿಯಾಗಿ ಜನರನ್ನ ತಲುಪಿಲ್ಲ. ಹೀಗಾಗಿ ಅದರಲ್ಲಿನ ಸತ್ಯ ಏನು ಅನ್ನೋದ್ರ ಬಗ್ಗೆ ಖಚಿತವಾಗಿ ಹೇಳೋದಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಈಗ ಇರಾನ್ ಹಾಗೂ ಅಮೆರಿಕದ ನಡುವೆ ಸಂಧಾನ ನಡೀತಿರೋ ಸಂದರ್ಭದಲ್ಲಿ ಮತ್ತೆ ಎಪ್ಸ್ಟೀನ್ ಫೈಲ್ಸ್ ನ ವಿಷಯ ಹೊರಗೆ ಬರ್ತಾ ಇದೆ. ಈ ಬಾರಿ ಅದನ್ನ ಮಾತಾಡ್ತಾ ಇರೋದು ಯಾರೋ ಟ್ರಂಪ್ ವಿರೋಧಿಗಳಲ್ಲ, ಬದಲಿಗೆ ಅಮೆರಿಕದ ಫಸ್ಟ್ ಲೇಡಿ, ಟ್ರಂಪ್ ಅವರ ಪತ್ನಿ ಮೆಲಾನಿಯಾ ಟ್ರಂಪ್ ಎಪ್ಸ್ಟೀನ್ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಹಾಗಾದ್ರೆ ಮೆಲಾನಿಯಾ ಇದರ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ? ಆಕೆಯ ಸ್ಟೇಟ್ಮೆಂಟ್ ನ ಹಿಂದಿನ ಕಾರಣ ಏನು? ಇದ್ದಕ್ಕಿದ್ದ ಹಾಗೆ ಆಕೆ ಇದರ ಬಗ್ಗೆ ಮಾತಾಡಬೇಕಾದ ಅಗತ್ಯ ಏನು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋ ಪ್ರಯತ್ನ ಮಾಡೋಣ. ಗೆಳೆಯರೆ, ಏಪ್ರಿಲ್ 10ನೇ ತಾರೀಕು ಶ್ವೇತಭವನದಲ್ಲಿ ಒಂದು ವಿಶೇಷ ಸಂಭವಿಸಿದೆ. ವೈಟ್ ಹೌಸ್ನ ವಕ್ತಾರರು ಇವತ್ತು ಅಮೆರಿಕದ ಫಸ್ಟ್ ಲೇಡಿ ಮಾಧ್ಯಮಗಳನ್ನ ಉದ್ದೇಶಿಸಿ ಮಾತನಾಡ್ತಾರೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ರು. ಸಾಮಾನ್ಯವಾಗಿ ಮಾಧ್ಯಮಗಳನ್ನ ಉದ್ದೇಶಿಸಿ ಟ್ರಂಪ್ ಮಾತಾಡ್ತಾ ಇರ್ತಾರೆ. ಇತ್ತೀಚೆಗೆ ಇರಾನ್ ಯುದ್ಧ ಶುರುವಾದ ನಂತರ ಪ್ರತಿನಿತ್ಯ ಟ್ರಂಪ್ ಯುದ್ಧದ ಬಗ್ಗೆ ಏನಾದರೂ ಒಂದು ಹೇಳ್ತಾ ಇರ್ತಾರೆ. ಅವರು ಕೊಡೋ ಶಾಕ್ಗಳನ್ನ ಕೇಳಿ ಮಜಾ ತಗೊಳ್ಳೋದಿಕ್ಕೆ ಅಲ್ಲಿ ಪತ್ರಕರ್ತರು ಕೂಡ ಹೋಗ್ತಾ ಇರ್ತಾರೆ. ಆದ್ರೆ ಇವತ್ತು ವಿಶೇಷ ಅನ್ನೋ ಹಾಗೆ ಟ್ರಂಪ್ ಬದಲಿಗೆ ಟ್ರಂಪ್ ಅವರ ಪತ್ನಿ ಫಸ್ಟ್ ಲೇಡಿ ಪ್ರೆಸ್ ಜೊತೆ ಮಾತಾಡ್ತಾರೆ ಅನ್ನೋ ಮಾಹಿತಿ ಬಂದಾಗ ಒಂದಷ್ಟು ಕುತೂಹಲಕ್ಕೆ ಇದು ಕಾರಣ ಕೂಡ ಆಯಿತು. ಆಕೆ ಏನು ಮಾತಾಡ್ತಾರೋ ಅಂತ ಮಾಧ್ಯಮಗಳು ಕಾಯ್ತಾ ಇದ್ವು. ಅಲ್ಲಿ ಸರಿಯಾದ ಸಮಯಕ್ಕೆ ಮೆಲಾನಿಯಾ ಬಂದ್ರು. ಆಕೆ ಮಾತಾಡೋದಿಕ್ಕೂ ಶುರು ಮಾಡಿದ್ರು. ಆದ್ರೆ ಆಕೆ ಹೇಳೋದಿಕ್ಕೆ ಹೋಗ್ತಾ ಇದ್ದದ್ದು ಇರಾನ್ ಇಸ್ರೇಲ್ ಯುದ್ಧದ ಬಗ್ಗೆ, ಅಮೆರಿಕದ ಸಂಧಾನದ ಬಗ್ಗೆ ಅಲ್ಲ. ಬದಲಿಗೆ ಯಾವ ವಿಷಯ ಅಮೆರಿಕ ಅಧ್ಯಕ್ಷರ ಬುಡವನ್ನ ಅಲುಗಾಡಿಸುತ್ತೆ, ಟ್ರಂಪ್ಗೆ ಭಯ ಹುಟ್ಟಿಸಿದೆ, ಇದೇ ಕಾರಣಕ್ಕೆ ಟ್ರಂಪ್ ಯುದ್ಧಗಳ ಮೇಲೆ ಯುದ್ಧಗಳನ್ನ ಮಾಡೋದಿಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಅದೇ ಎಪ್ಸ್ಟೀನ್ ಫೈಲ್ಸ್ ವಿಚಾರವನ್ನು ಇಟ್ಟುಕೊಂಡು ಮೆಲಾನಿಯಾ ಅಲ್ಲಿ ಮಾತಾಡೋದಿಕ್ಕೆ ಶುರು ಮಾಡಿದ್ರು. ಇದು ಕೇವಲ ಅಮೆರಿಕದ ಪತ್ರಕರ್ತರಿಗೆ ಅಷ್ಟೇ ಅಲ್ಲ, ಜಗತ್ತಿಗೆ ಅಚ್ಚರಿಯನ್ನು ಉಂಟು ಮಾಡ್ತಾ ಇದೆ. ಯಾಕೆಂದ್ರೆ ಫಸ್ಟ್ ಲೇಡಿ ಎಪ್ಸ್ಟೀನ್ ಫೈಲ್ ಅಲ್ಲಿ ಟ್ರಂಪ್ ಬಗ್ಗೆ ಇರೋ ಮಾಹಿತಿ ಬಗ್ಗೆ ಮಾತಾಡಿಲ್ಲ. ಬದಲಾಗಿ ನನಗೂ ಎಪ್ಸ್ಟೀನ್ಗೂ ಸಂಬಂಧ ಇಲ್ಲ, ನಾನು ಎಪ್ಸ್ಟೀನ್ನ ವಿಕ್ಟಿಮ್ ಅಲ್ಲ, ನಾನವನ ಪ್ರೈವೇಟ್ ಐಲ್ಯಾಂಡ್ಗಾಗಲಿ ವಿಮಾನಕ್ಕಾಗಲಿ ಹೋಗಿಲ್ಲ, ನಾನು ಮತ್ತು ನನ್ನ ಗಂಡ ಕೆಲ ಬಾರಿ ಇಲ್ಲೇ ಆರ್ಗನೈಸ್ ಆಗ್ತಾ ಇದ್ದ ಒಂದಷ್ಟು ಪಾರ್ಟಿಗಳಿಗೆ ಹೋಗಿದ್ದೀವಿ, ಅಲ್ಲಿ ನಾನು ಕೂಡ ಟ್ರಂಪ್ ಜೊತೆಗೆ ಇರ್ತಾ ಇದ್ದೆ. ಅದನ್ನು ಬಿಟ್ರೆ ನನಗೂ ಜೆಫ್ರಿ ಎಪ್ಸ್ಟೀನ್ಗೂ ಹಾಗೂ ಎಪ್ಸ್ಟೀನ್ ಜೊತೆಗೆ ಇರ್ತಾ ಇದ್ದ ಗಿಸ್ಲೇನ್ ಮ್ಯಾಕ್ಸ್ವೆಲ್ಗೂ ಯಾವ ಸಂಬಂಧವೂ ಇಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಗೆಳೆಯರೆ, ಎಪ್ಸ್ಟೀನ್ಗೆ ಶಿಕ್ಷೆ ಆಗಿರೋ ಹಾಗೆ ಆತನ ಜೊತೆ ಸದಾ ಕಾಣಿಸ್ಕೊಳ್ತಾ ಇದ್ದ ಈ ಗಿಸ್ಲೇನ್ ಮ್ಯಾಕ್ಸ್ವೆಲ್ಗೆ ಕೂಡ 20 ವರ್ಷಗಳ ಜೈಲು ಶಿಕ್ಷೆ ಆಗಿದೆ. ಆಕೆಯ ಮೇಲೆ ಚೈಲ್ಡ್ ಅಬ್ಯೂಸ್ ಸೇರಿದಂತೆ ಸಾಕಷ್ಟು ಆರೋಪಗಳಿದ್ವು. ಆ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಆಕೆ ಕೂಡ ಶಿಕ್ಷೆಗೀಡಾಗಿದ್ದಾಳೆ. ಈಗ ಎಪ್ಸ್ಟೀನ್ ಹಾಗೂ ಗಿಸ್ಲೇನ್ ಯಾರ ಜೊತೆಗೂ ನನಗೆ ಸಂಬಂಧಗಳಿರಲಿಲ್ಲ ಅಂತ ಅಮೆರಿಕದ ಫಸ್ಟ್ ಲೇಡಿ ಹೇಳ್ತಾ ಇರೋದು ಅಚ್ಚರಿಯನ್ನುಂಟು ಮಾಡ್ತಾ ಇದೆ. I never had a relationship with Epstein or his accomplice Maxwell. I am not Epstein's victim. ಇನ್ನು ಮೆಲಾನಿಯಾ ಇಂಥದ್ದೊಂದು ಅನೌನ್ಸ್ಮೆಂಟ್ ಮಾಡ್ತಾರೆ ಅನ್ನೋದು ಟ್ರಂಪ್ಗೆ ಗೊತ್ತಿತ್ತು ಅಂತ ಮೆಲಾನಿಯಾ ಅವರ ವಕ್ತಾರ ಮೊದಲಿಗೆ ನ್ಯೂಯಾರ್ಕ್ ಟೈಮ್ಸ್ ಜೊತೆ ಮಾತಾಡ್ತಾ ಹೇಳಿದ್ರು. ಎಲ್ಲವನ್ನ ಟ್ರಂಪ್ ಅವರಿಗೆ ತಿಳಿಸಿನೇ ಫಸ್ಟ್ ಲೇಡಿ ಮಾಧ್ಯಮಗಳ ಮುಂದೆ ಬಂದಿದ್ದಾರೆ ಅನ್ನೋ ಹೇಳಿಕೆಯನ್ನ ಕೂಡ ಅವರು ಕೊಟ್ಟರು. ಆದ್ರೆ ಕೆಲವೇ ಕ್ಷಣಗಳಲ್ಲಿ ಆ ಹೇಳಿಕೆಗಳು ಬದಲಾಗಿ ಹೋದ್ವು. ಈ ಬಗ್ಗೆ ನನಗೇನೋ ಗೊತ್ತಿಲ್ಲ, ನಾನಿದ್ರಲ್ಲಿಲ್ಲ, ಈ ಮಾಹಿತಿಯನ್ನ ಟ್ರಂಪ್ ಪಡ್ಕೊಂಡಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಫಸ್ಟ್ ಲೇಡಿ ಅಧ್ಯಕ್ಷರಿಗೆ ಇದನ್ನೆಲ್ಲ ಹೇಳಿ ಅವರ ಅನುಮತಿ ತಗೊಂಡೇ ಮಾಧ್ಯಮಗಳ ಮುಂದೆ ಬಂದ್ರಾ ಇಲ್ವಾ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಅನ್ನೋ ಸ್ಟೇಟ್ಮೆಂಟ್ ಹೊರಬಿದ್ದಿದೆ. ಇದು ಕೂಡ ಇಲ್ಲಿ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಇನ್ನು ಮೆಲಾನಿಯಾ ಇಲ್ಲಿ ಇದ್ದಕ್ಕಿದ್ದ ಹಾಗೆ ಮಾಧ್ಯಮಗಳ ಮುಂದೆ ಬಂದು ನನಗೂ ಎಪ್ಸ್ಟೀನ್ಗೂ ಸಂಬಂಧ ಇಲ್ಲ, ನಾನಂಥವಳಲ್ಲ ಅಂತ ಹೇಳೋದಕ್ಕೆ ಕಾರಣ ಏನು?
ಅದಕ್ಕೆ ಕಾರಣ ಅಲ್ಲಿ ಓಡಾಡ್ತಾ ಇರೋ ಒಂದು ಇಮೇಲ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮೆಲೆನಿಯಾ ಯಾರಿಗೋ ಒಂದು ಮೇಲ್ ಮಾಡಿದ್ದಾರೆ. Dear G, how are you? Nice story about JE in NY Mag. You look great on the picture. I know you're very busy flying all over the world. How was Palm Beach? I cannot wait to go down. Give me a call when you're back in New York. Have a great time. Love, Melania. ಗೆಳೆಯರೆ, ಇಲ್ಲಿ ಜಿ ಅಂದರೆ ಯಾರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದರೆ JE ಅಂತ ಇರೋದು ಜೆಫ್ರಿ ಎಪ್ಸ್ಟೀನ್ ಇರಬೇಕು. ಹಾಗೆ NY ಮ್ಯಾಗ್ ಅಂದರೆ ನ್ಯೂಯಾರ್ಕ್ ಮ್ಯಾಗಝೈನ್ ಇರಬೇಕು. ಜೆಫ್ರಿ ಎಪ್ಸ್ಟೀನ್ ಬಗ್ಗೆ ಯಾವುದೋ ಆರ್ಟಿಕಲ್ ನ್ಯೂಯಾರ್ಕ್ ಮ್ಯಾಗಝೈನಲ್ಲಿ ಬಂದಿರೋದನ್ನ ಇಲ್ಲಿ ಮೆಲೆನಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿರೋ ಹಾಗಿದೆ. ಹಾಗೆ ಪಾಮ್ ಬೀಚ್ ಹೇಗಿತ್ತು ಮತ್ತು ನಾನು ಅಲ್ಲಿಗೆ ಹೋಗೋದಕ್ಕೆ ಕಾಯ್ತಾ ಇದ್ದೀನಿ ಅನ್ನೋ ಥರ ಈ ಮೇಲ್ ಹೇಳ್ತಾ ಇದೆ. ಇದು ಹೊರಗೆ ಬಂದ ನಂತರ ಬ್ರೆಜಿಲಿಯನ್ ಮಾಡೆಲ್ ಅಮ್ಯಾಂಡಾ ಉಂಗಾರೋ ಹಾಗೂ ಫಸ್ಟ್ ಲೇಡಿ ಮೆಲೆನಿಯಾ ನಡುವೆ ಒಂದು ಸಣ್ಣ ಮನಸ್ತಾಪ ಅಥವಾ ಮತ್ತಿನ್ನೇನೋ ಉಂಟಾದಂತೆ ಕಾಣ್ತಾ ಇದೆ. Hello, Melania. I was around you for 20 years. You knew I was inside ICE. And you know what hurts after all this time? I stayed close to your family, your mother and your father, not because of you, but because of them, at events and everything else. So, shut your mouth when speaking about me, because I will expose everything I know. ಈ ಉಂಗಾರೋ ಜೆಫ್ರಿ ಎಪ್ಸ್ಟೈನ್ ಜೊತೆ ಪದೇ ಪದೇ ಕಾಣಿಸ್ಕೊಂಡವರು. ಜೆಫ್ರಿಯ ವಿಮಾನವನ್ನ ಮೊಟ್ಟ ಮೊದಲ ಬಾರಿ ಏರಿದಾಗ ಈ ಉಂಗಾರೋಗೆ 17 ವರ್ಷ ವಯಸ್ಸಾಗಿತ್ತಂತೆ. ಸಾಕಷ್ಟು ಫೋಟೋಗಳಲ್ಲಿ ಉಂಗಾರೋ ಜೆಫ್ರಿ ಜೊತೆ ಕಾಣಿಸ್ಕೊಂಡಿದ್ದಿದೆ. ಆಕೆ ಮೆಲೆನಿಯಾ ಬಗ್ಗೆ ಟ್ವೀಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾಳೆ ಇದೇ ದೊಡ್ಡ ವಿವಾದ ಆಗಿ ಆ ನಂತರ ಉತ್ತರ ಕೊಡಬೇಕಾಗಿ ಬಂದಿತ್ತು ಅನ್ನೋ ಕಾರಣಕ್ಕೆ ಮೆಲೆನಿಯಾ ಮೊದಲೇ ಮಾಧ್ಯಮಗಳ ಮುಂದೆ ಬಂದು ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇರಬಹುದು ಅನ್ನೋದು ಕೆಲವರ ವಾದ. ಇನ್ನು ಈ ಬಗ್ಗೆ ಪತ್ರಕರ್ತ ಹಾಗೂ ರಾಜಕಾರಣಿ ಕೂಡ ಆಗಿರುವ ವಿಶ್ಲೇಷಣಕಾರ ಅಹಮದ್ ಬಾಬಾ ಹೇಳ್ತಿರೋ ಪ್ರಕಾರ ಇದೊಂದು ದಾರಿ ತಪ್ಪಿಸುವ ವಿದ್ಯಮಾನ. ಅಮೆರಿಕ ಹಾಗೂ ಇರಾನ್ ನಡುವಿನ ಯುದ್ಧ ಸಾಕಷ್ಟು ಅಮೆರಿಕನ್ನರನ್ನ ಡಿಸ್ಟರ್ಬ್ ಮಾಡಿದೆ. ಟ್ರಂಪ್ ಅವರ ಕದನ ವಿರಾಮ ಅಮೆರಿಕಾದಲ್ಲಿನ ಟ್ರಂಪ್ ಅಭಿಮಾನಿಗಳು ಅಂದ್ರೆ ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಗಿರಾಕಿಗಳನ್ನು ಕೂಡ ನಿರಾಸೆಗೀಡು ಮಾಡಿದೆ. ಹೀಗಾಗಿ ಜನರ ಮನಸ್ಸನ್ನ ಡೈವರ್ಟ್ ಮಾಡೋದಿಕ್ಕೆ ಹೊಸ ವಿಷಯವನ್ನ ಸಮಾಜಕ್ಕೆ ಇಂಜೆಕ್ಟ್ ಮಾಡೋ ಪ್ರಯತ್ನವನ್ನ ಅಮೆರಿಕಾದ ಫಸ್ಟ್ ಲೇಡಿ ಮಾಡ್ತಾ ಇರೋ ಸಾಧ್ಯತೆಗಳಿವೆ. ಆದ್ರೆ ಇದೇ ಸತ್ಯ ಅಂತ ನಾನು ಹೇಳೋದಕ್ಕಾಗೋದಿಲ್ಲ ಅಂತ ಅವರು ಬರ್ಕೊಂಡಿದ್ದಾರೆ. ಇನ್ನು ಕೆಲವರು ಮೆಲೋನಿ ಈ ವಿಷಯವನ್ನ ಹೇಳ್ತಾ ಇರೋದ್ರ ಹಿಂದೆ ಮುಂದೆ ಆಗಬಹುದಾದ ದೊಡ್ಡ ಸುದ್ದಿಯ ಸ್ಫೋಟ ಏನಾದರೂ ಕಾರಣನಾ ಅನ್ನೋ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೆಲೆನಿಯಾ ಕೂಡ ಎಪ್ಸ್ಟೀನ್ ಫೈಲ್ಸ್ ಅಲ್ಲಿದ್ದಾರಾ ಅಥವಾ ಈಗಾಗಲೇ ಸಾಕಷ್ಟು ಮಂದಿ ಹೊರಬಂದು ತಾವು ಎಪ್ಸ್ಟೀನ್ ಫೈಲ್ಸ್ ನ ವಿಕ್ಟಿಮ್ಗಳು ಅಂತ ಹೇಳ್ಕೋತಾ ಇದಾರಲ್ಲ, ಅದೇ ತರ ಈಕೆ ಕೂಡ ವಿಕ್ಟಿಮ್ ಆಗಿರೋ ಸಾಧ್ಯತೆಗಳಿದ್ವು. ಆ ದಾಖಲೆಗಳು ಬಿಡುಗಡೆ ಆಗಬಹುದು ಅನ್ನೋ ನಿಟ್ಟಲ್ಲಿ ಮೊದಲೇ ಈಕೆ ಶೀಲ್ಡ್ ಹಿಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಅನುಮಾನಗಳು ಕೂಡ ಇಲ್ಲಿ ವ್ಯಕ್ತ ಆಗ್ತಾ ಇವೆ. ಇದು ಗೆಳೆಯರೆ ಸಂಘರ್ಷ, ಸಂಧಾನ, ಹಾರ್ಮೋಜು, ತೈಲ, ಕೆಮಿಕಲ್ಲು ಅಂತ ತಲೆ ಕೆಡಿಸ್ಕೊಂಡಿರೋ ಜಗತ್ತಿನ ಮುಂದೆ ಇದ್ದಕ್ಕಿದ್ದ ಹಾಗೆ ಅಮೆರಿಕಾದ ಫಸ್ಟ್ ಲೇಡಿ ಬಂದು ಎಪ್ಸ್ಟೀನ್ ಫೈಲ್ಸ್ ಬಗ್ಗೆ ಮತ್ತೆ ಗಮನವನ್ನ ಸೆಳೀತಾ ಇರುವುದರ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.